ಹೆಲ್ಮೆಟ್ ಬಿಡಿಸ್ಬೇಡ. ಕೆಲಸ ಆಗಿಲ್ಲ. ಸೊ ಪಯಣ ಮೈಸೂರು ಕಡೆಗೆ, ಓಕೆನಾ? ಈ ನಮ್ಮ ಜಿಂಕೆಯಲ್ಲಿ ಸರಿ ಬರ್ತೀನಿ ಮನ. ಇಷ್ಟೊತ್ತು ಮಳೆ ಬಂತು, ಇವಾಗ ಸ್ವಲ್ಪ ಸ್ಟಾಪ್ ಆಗಿದೆ. ಬೆಂಗಳೂರು ಮಳೆ ಬಂದ್ರೆ ಒಂಥರ ಫುಲ್ ಕೂಲಾಗಿರುತ್ತೆ. ಅದರಲ್ಲೇ ಇವತ್ತು ಸಾಟರ್ಡೆ, ಬೈಕು ಗಾಡಿಗಳು ಸ್ವಲ್ಪ ಓಡಾಡೋದು ಕಮ್ಮಿನೇ. ಮೈಸೂರು ರೀಚ್ ಆಗೋಕ್ಕೆ ಒಂದು 3 ರಿಂದ 4 ಅವರ್ ಬೇಕನ್ಸುತ್ತೆ. ಟ್ರಾಫಿಕ್ ಇಲ್ಲ ಅಂದರೆ ಸ್ವಲ್ಪ ಬೇಗ ಹೋಗ್ಬೋದು. ಈ ಬೆಂಗಳೂರು ಆಚೆ ಹೋಗೋಕ್ಕೆ ಅದೇ ಸ್ವಲ್ಪ ಲೇಟ್ ಆಗೋದು, ಬೇರೇನಿಲ್ಲ. ಅದರಲ್ಲೂ ಕೆಲವೊಂದು ಹಳ್ಳಿಗಳು ಈ ನೈಸ್ ರೋಡ್ ಪಕ್ಕ ಸರ್ವಿಸ್ ರೋಡ್ ಏನಿದೆ ಅಲ್ಲ, ಕೆಲವೊಂದು ಹಳ್ಳಿಗಳು ಟಚ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರೋಡ್ ಬ್ರೇಕರ್ಗಳ್ನ ಹಾಕಿದ್ದಾರೆ. ಅಲ್ಲಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ನೈಸ್ ರೋಡಲ್ಲಿ ಬೈಕಿಗೆ ಅಲೌ ಇಲ್ಲ. ಒಂದೊಂದು ಕಡೆ ಒಂದೊಂದು ಪ್ರಾಬ್ಲಮ್ಮು. ಟ್ರಾಫಿಕ್ ತುಂಬ ಕಡಿಮೆ ಇದೆ ಗುರು. ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತಾಯಿತ್ತು ಡೈಲಿ. ಬಟ್ ಭಾನುವಾರ ಮತ್ತು ಶನಿವಾರ ಬಂದರೆ ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆನೇ. ವೀಕೆಂಡ್ ಅಲ್ವಾ, ಅದಕ್ಕೆ. ಯಾರಿಗೂ ಅವನು ಹಿಂಗೆ ಬರ್ತಾನೆ ಕಾಂಪಿಟೇಷನು. ಈ ಮಳೆ ಬಂದರೆ ಪ್ರಾಬ್ಲಮ್ ಏನಂದರೆ, ಈ ಥರ ಗಾಡಿಯಿಂದ ಹೋದರೆ ಕೆಸರೆಲ್ಲ ಸಿಡಿಯುತ್ತೆ. ಸ್ಲೋ ಆಗೇ ಹೋಗಬೇಕು. ಇವನಿಗೇನು ಚಳಿ ಆಗ್ತದೋ ಇಲ್ಲ, ಇವಾಗಿನೂ ಜಸ್ಟ್ ಮಳೆ ಆಗಿದೆ. ಡಿಫ್ರೆಂಟ್ ಆಗಿದ್ದಾರೆ ಗುರು. ಏನು ನಾವಿವಾಗ ಮೈಸೂರಿಗೆ ಹೋಗಿ ಅಲ್ಲಿಂದ ಮಂಡ್ಯದಿಂದ ನಮ್ಮ ಹುಡುಗ ಮೈಸೂರಿಗೆ ಬರ್ತಾನೆ. ಅವ್ನು ಬಂದಾದಮೇಲೆ ಅಲ್ಲಿಂದ
ಬಂಡೀಪುರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮಳೇಲಿ ಲಾಕ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಗೋಪ್ರೋ ಒಳಗಡೆ ನೀರು ಹೋದರೂ ಹೋಗ್ಬೋದು. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಸೇಫ್ಟಿ ಮಾಡಿಲ್ಲ. ಏನಂದರೆ ಅದಕ್ಕೆ ಒಂದು ಬ್ಲೂಟೆಕ್ ಅಂತ ಬರುತ್ತೆ, ಒಂದು ರಬ್ಬರ್ ಥರ. ಅದನ್ನು ಹಾಕಿದರೆ ಆರಾಮಾಗಿ ನಾವು ಎಷ್ಟೇ ಮಳೆ ಬಂದರೂ ಲಾಗ್ ಮಾಡ್ಬೋದು. ಬಟ್ ನಾನು ಅದನ್ನು ಹಾಕಿಲ್ಲ, ಅದಕ್ಕೋಸ್ಕರ ಮಳೆ ಬಂದರೆ ಅದನ್ನು ಸ್ವಲ್ಪ ಸೇಫ್ ಮಾಡ್ಕೋಬೇಕು. ಈ ಏರಿಯಾ ಅಂತೂ ಸಿಕ್ಕಾಪಟ್ಟೆ ಗಲೀಜುಗುರು ಇದು. ಆಮೇಲೆ ಯಾರಾದರೂ ಹೆಲ್ಮೆಟ್ ತೊಗೊಂಡ್ರೆ ಈ ಸ್ನಗ್ ಫಿಟ್ ಜಾಸ್ತಿ ಓವರ್ ಆಗಿರೋದು ತೊಗೋಬಾರ್ದು, ಯಾಕಂದರೆ ತಲೆನೂ ಬೇಗ ಬಂದುಬಿಡುತ್ತೆ. ಯಾಕಂದರೆ ಕೆಲವೊಂದು ಸತಿ ಜರ್ನಿ ಮಾಡ್ತಿರ್ಬೇಕಾದ್ರೆ 3 ಇಂದ 4 ಅವರು, ಇಲ್ಲಾಂದರೆ 6 hours ಈ ಥರ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಫ್ರೀಯಾಗಿರಬೇಕು. ಜಾಸ್ತಿ ತಲೆನೋವು ಬರೋ ಥರ ಇರಬಾರ್ದು. ವಿಷಯ ಏನಪ್ಪ ಅಂದರೆ, ನನ್ನ ಮಕ್ಕಳು ನಮ್ಮ ಫ್ರೆಂಡ್ಸು ಹೆಂಗಿರ್ತಾರೆ ಅಂದರೆ, 10 ಜನ ರೂಮಲ್ಲಿದ್ದೀವಿ ಬೆಂಗಳೂರಲ್ಲೆಲ್ಲ ಜೊತೆಗಿದ್ದವರು. ಕರೆದ್ರೆ ರೆಸ್ಟ್ ಮಾಡಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ನೆಪ ರೆಡೀ ಇರುತ್ತೆ ಅವ್ರ ಹತ್ರ. ಹಂಗೆ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಬೇಕು, ಈ ಥರ ಟೈಮ್ ಸ್ಪೆಂಡ್ ಮಾಡಬೇಕು, ಏನಿಲ್ಲ, ಏನು ಮಾಡೋಕ್ಕಲ್ಲ. ಅದಕ್ಕೆ ಇಬ್ಬರೇ ಹೋಗ್ತಾಯಿದ್ದೀವಿ. ಬಂಡೀಪುರಕ್ಕೆ ಹೋಗ್ತೀವೋ ಎಲ್ಲಿಗೆ ಹೋಗ್ತೀವೋ ಏನು ಮಾಡ್ತೀವೋ ಗೊತ್ತಿಲ್ಲ. ಒಟ್ಟಲ್ಲಿ ಬಂಡೀಪುರ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಏನೇನಾಗುತ್ತೋ ಗೊತ್ತಿಲ್ಲ, ಎಲ್ಲಿಗೆ ಹೋಗೋದು ಏನು ಅಂತ ಪ್ಲ್ಯಾನ್ ಇಲ್ಲ, ಅನ್ಪ್ಲ್ಯಾನ್ಡ್ ಹೋಗ್ತಾ ಇದ್ದೀವಿ. ಇನ್ನೇನು ಫ್ರೆಂಡ್ಸ್, ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಬಂಡೀಪುರಕ್ಕೆ ನಾವು ಎಂಟ್ರಿ ಆಗಲಿದ್ದೇವೆ. ಇನ್ನೊಂದು ಅದರ ವಿಶೇಷತೆ ಏನಂದರೆ, ಕರ್ನಾಟಕದಲ್ಲಿ ಒಂಥರ ದೊಡ್ಡ ನ್ಯಾಷನಲ್ ಪಾರ್ಕೆ. ಅದರಲ್ಲಿ ನಿಮಗೆ ಏನೋ 1100 ಕಾಡಾನೆಗಳಿದೆ, ಒಂದು 170-180 ಹುಲಿಗಳಿವೆ. ಬ್ಲ್ಯಾಕ್ ಮ್ಯಾಂಥರ್ ಅವಾಗವಾಗ ಕಾಣಿಸುತ್ತಂತೆ. ಅದು ಇಷ್ಟೊತ್ತಲ್ಲಿ ಹಗಲೊತ್ತಲ್ಲಿ ಸಿಗುತ್ತೆ, ನೈಟ್ ಎಲ್ಲರೂ ಕಾಣ್ಬೋದು. ನೈಟು ನಾವು ಅಲ್ಲಿರೋಕ್ಕಾಗತ್ತೆಲ್ಲೋ ಗೊತ್ತಿಲ್ಲ, ಇನ್ನು ಎಷ್ಟೊತ್ತಾಗುತ್ತೋ ನೋಡಬೇಕು. ಸಫಾರಿ ಇರುತ್ತೋ ಇರಲ್ವೋ ನೋಡಬೇಕು. ಸಫಾರಿ ಹೋದ್ರೆ ಇಷ್ಟೊತ್ತಲ್ಲಿ ಏನೂ ಕಾಣಲ್ಲ. ಈವ್ನಿಂಗ್ ಟೈಮ್ ಹೋಗ್ಬೇಕು, ಇಲ್ಲ ಮಧ್ಯಾಹ್ನದ ಮೇಲೆ ಹೋದರೆ ಏನಾರು ಸ್ವಲ್ಪ ವರ್ಕೌಟ್ ಆಗುತ್ತೆ. ರೋಡ್ ಕಿತ್ತಿದ್ದಾರೆ, ಏನೋ ಮಾಡ್ತವ್ರೆ. ರೋಡ್ ಇನ್ ಪ್ರೋಗ್ರೆಸ್. ನೈಸ್ ಫ್ರೆಂಡ್ಸ್. ಈಗ ಲಾಗ್ ಆನ್ ಮಾಡಿ ನಾನು ಹೆಲ್ಮೆಟ್ ಹಾಕ್ಕೊಂಡು, ನಾನು 9 ಗಂಟೆಗೆ ಹೆಲ್ಮೆಟ್ ಹಾಕ್ಕೊಂಡಿದ್ದು, ಒಂದು 8 ಗಂಟೆಗೆ ನಾವು ಹೆಲ್ಮೆಟ್ ಹಾಕ್ಕೊಂಡು 1 ಅವರ್ ಆಯಿತು. 1 ಅವರಿಗೆ ತಲೆ ಹೆಂಗಾಗೈತಂದರೆ, ತಲೆ 2 ಕಡೆಯಿಂದ ಹಾಕ್ಬಿಟ್ಟು ಇಚ್ಚಿಕ್ತಾಯ್ತು. ಹಂಗೆ ತಲೆ ಸಾಮಾನ್ಯ ನೋಯ್ತಾ ಇಲ್ಲ, ಹೆವಿ ತಲೆನೋವು. ಹೆಲ್ಮೆಟ್ಟು ಅಷ್ಟೇ ಬಿಗಿ ಇರ್ತದೆ. ಮತ್ತು ಕ್ಯಾಮ್ರಾ ಈ ಥರ ಹಿಡ್ಕೊಂಡು ಮಾತಾಡೋದು, ನಾವು ನಿಧಾನಕ್ಕೆ ಬರೋ ಹೊರತಕ್ಕೆ ಅವ್ನು ಮಾತಾಡು ಅಂತ ನಮಗೆ ನೋಡಿದ್ರೆ 8 ಮಾತಾಡೋಕ್ಕೆ ಬರೋದಿಲ್ಲ. ಸರ್, ಏನದು ವ್ಲಾಗು ಭಾಳ ಕಷ್ಟ ಇದೆ. ಇದೆಲ್ಲ ಮೋಟೋ ವ್ಲಾಗ್ ಅನ್ನೋದು ಭಾಳ ಕಷ್ಟ ಇದೆ, ನಿಜವಾಗ್ಲೂ ಭಾಳ ಕಷ್ಟ ಇದೆ. ನಮ್ಮ ಹತ್ರ ಮೊದಲೇ ಬೈಕ್ ಇಲ್ಲ, ಕ್ಯಾಮ್ರಾ ಅಂತೂ ಇಲ್ಲೇ ಇಲ್ಲ. ಅಂಥದ್ರಲ್ಲಿ ಇವಂದು ಬೈಕು, ಇವಂದು ಕ್ಯಾಮ್ರಾ, ಹೆಲ್ಮೆಟ್ಟು ಇವಂದು, ನಾವು ಹಾಕ್ಕೊಂಡು ಮಾಡೋದಿದೆಯಲ್ಲ ಥರ ಚೆನ್ನಾಗಿದೆ. ಬಟ್ ಇನ್ನೊಂದು ಅವ್ನು ಏನಾರು ಮಾತಾಡು, ಏನಾರು ಹೇಳು ಅಂತದೆ. ನಾನು ಏನೇನೋ ಹೇಳೋಕೆ ಹೋಗ್ತೀನಿ, ಇನ್ನೂ ಏನೋ ಬೇಕು ಅಣ್ಣ, ಇನ್ನೂ ಏನೋ ಬೇಕಣ್ಣ ಅಂದಂಗೆ ಆಯ್ತಿದ್ದು ಕತೆ. ಏನು ಹೇಳೋದು ಏನು ಬಿಡೋದು. ಜಸ್ಟ್ ಒಂದು ಬ್ರೇಕ್ ತಗೊಂಡು ಮತ್ತೆ ರೈಡ್ನ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ವಿಚಾರ ಏನು ಅಂತಂದರೆ, ನಾನು ಮಳೆ ಇದೆ ಅಂತ ಅಂದ್ಕೊಂಡೆ. ಎಲ್ಲ ಕಡೆಗೂ ಈ ಮಾನ್ಸೂನಲ್ಲಿ ಮಾನ್ಸೂನ್ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ, ಬಟ್ ತುಂಬ ನಿರಾಸೆ ಆಗ್ತಾಯಿದೆ. ಹೋದ್ಸಲಿ ಚಿಕ್ಕಮಗಳೂರಿಗೆ ಹೋದ್ವಿ, ಅಲ್ಲೂ ಕೂಡ ಅದೇ ಥರ ನಿರಾಸೆ ಆಯಿತು. ಇವಾಗ ನಾವು ಬಂಡೀಪುರಕ್ಕೆ ಹೋಗ್ತಾ ಇರೋದು, ಇಲ್ಲೂ ಮಳೆ ಇಲ್ಲ. ಬಟ್ ಈ ವರ್ಷ ಮುಂಗಾರು
ಏನೋ ಮಳೆ ತುಂಬ ಕಡಿಮೆ ಇದೆ ಅಂತೆ, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಅನ್ನೋದಕ್ಕಿಂತ ತುಂಬಾ ಎಫೆಕ್ಟ್ ಆಗುತ್ತೆ ರೈತರಿಗೆ. ಆಲ್ಮೋಸ್ಟ್ ರೈತರಿಗಾದರೆ ಎಲ್ರಿಗೂ ಆದಂಗೆ. ಆದಷ್ಟು ಬೇಗ ಮಳೆ ಬರಲಿ, ರೈತರ ಕಷ್ಟಗಳೆಲ್ಲ ಬಗೆಹರಿಲಿ ಅಂತ ಹೇಳ್ಕೊಂಡು. ಸೊ ನಾವಿವಾಗ ಇನ್ನೇನು ಗುಂಡ್ಲುಪೇಟೆ ಇದು ಗುಂಡ್ಲುಪೇಟೆ ಅಲ್ಲ, ಗುಂಡ್ಲುಪೇಟೆನೇ ಯಾವುದು? ನಾವಿವಾಗ ಗುಂಡ್ಲುಪೇಟೆ ರೀಚ್ ಆಗ್ತಾಯಿದ್ದೀವಿ. ಸೊ ಗುಂಡ್ಲುಪೇಟೆಯಿಂದ ಸೀದಾ ಬಂಡೀಪುರ. ಸೊ ನಮ್ಮ ಜಿಂಕೆ ಪರವಾಗಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಜಿಂಕೆದು, ಅದೊಂದು ಖುಷಿ ವಿಚಾರ. ನಿನ್ನೆ ನೈಟು ಬೆಂಗಳೂರಿಂದ ಮೈಸೂರಿಗೆ ಬಂದೆ, ಅಲ್ಲಿಂದ ಲಾಗ್ ಮಾಡೋಣ ಅಂತ. ಅಲ್ಲಿ ಸೇಮ್ ಏನೋ ಈ ಲಾಸ್ಟ್ ವೀಡಿಯೋದಲ್ಲಿ ಆಗಿತ್ತಲ್ಲ ಅದೇ ಥರ ಕತೆ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಮಳೆ ಸಿಕ್ಕಾಪಟ್ಟೆ ಮಳೆ ಇತ್ತು ನೈಟು. ಆದರೆ ನನ್ನ ಜಿಂಕೆ ಪರ್ಫಾರ್ಮೆನ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಕಡಿಮೆ ಆಗಿಲ್ಲ. ಅವಳಿಗೆ ಫುಡ್ ಹಾಕ್ತಾ ಇರೋದೇ, ಆ ಎನರ್ಜಿ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರೋದೆ. ಹಂಗೆ ಒಂದ್ಸಲಿ ಫುಲ್ ಟ್ಯಾಂಕ್ ಮಾಡಿಸಿರೋ ಏನಿಲ್ಲ ಅಂದರೆ ಒಂದು 500 ಕಿಲೋಮೀಟರ್ ಆರಾಮಾಗಿ ಹೋಗ್ಬೋದು ಈ ಜಿಂಕೆಯಲ್ಲಿ. ಸೊ ಎಂಟ್ರೋ ಸಿಟಿ ಗುಂಡ್ಲುಪೇಟೆ. ಆ್ಯಕ್ಚುಲಿ ಬೇಗ ಬರಬೇಕಿತ್ತು, ಸ್ವಲ್ಪ ಬರೋದು ಇನ್ನೊಬ್ಬರು ನಮ್ಮ ಫ್ರೆಂಡು ಅವರು ಬರೋದು ಲೇಟ್ ಆಯಿತು. ಆದ ಕಾರಣ ಲೇಟ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಹಿಂಗೆ ಸ್ವಲ್ಪ ಪ್ರೋಸೆಸ್ ಕಡಿಮೆ. ಸಿಕ್ಕಾಪಟ್ಟೆ ಧೂಳುಗುರು ಇಲ್ಲಿ. ಏನಣ್ಣ ತಿಂಡಿ ಆಯ್ತಾ? ಬಂದು ಹೋಗಿ ಬರ್ತೇವೆ. ನೀನು ಅವ್ರಿಗೆ ಕೇಳಿದೆ, ಪಾಪ ಅವನು ಕ್ಯಾಮ್ರಾ ನೋಡೋದಾಗ ಏನಣ್ಣ ಅಂತ ಕೇಳ್ತಾನೆ. ಅಣ್ಣ ಇರೋಣ ಅಣ್ಣ, ಒಂದೇ ನಿಮಿಷ ಬಂದೆ. ಮೊದಲು ಈಗ ಸದ್ಯ ಬಂಡೀಪುರ ಅಂದ್ಕೊಂಡಿದ್ದೀವಿ. ಎಸ್ ಓನ್ಲಿ ಫಸ್ಟ್ ಡೇ ಪ್ಲಾನ್. ಬ್ರೋ ನಾ ಫೇಮಸ್ ಅಮ್ಮ ಈಗ. ಇದು ಇನ್ನೊಂದು ವಿಷಯ. ಅಯ್ಯೋ ಹೀರೋ ಹೊಂಡಾ ಬೈಕ್ ಹೊಡೆದು ಈ ಪ್ಲಾಟಿನಮದಲ್ಲಿ ಗೇರ್ ನೋಡಿದರೆ ಹಿಂದಕ್ಕೆ ಹಾಕೋಕೆ ಮುಂದಕ್ಕೆ ಹಾಕೋದು ಕನ್ಫ್ಯೂಸ್ ಆಗ್ಬಿಡುತ್ತೆ ರೀ. ಏನು ಮಾಡೋದು, ಕನ್ಫ್ಯೂಸ್ ಆಗ್ಬಿಡುತ್ತೆ ರೀ, ಏನು ಮಾಡೋಕ್ಕಾಗಲ್ಲ, ಕನ್ಫ್ಯೂಸ್ ಆಗುತ್ತೆ. ಇನ್ನೊಂದು, ನಾನು ಮೋಟೋ ವ್ಲಾಗು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದಾಗ, ಬಿಡೋ ನಜ್ಜಿ ಏನೋ ಮಾಡ್ತಾರೆ, ಏನೋ ಮಾಡೋಕ್ಕೆ ಕೆಲಸ ಎಲ್ಲ ವೀಡಿಯೋ ಮಾಡ್ತಾರೆ, ಏನೇನೋ ಮಾತಾಡ್ಕೊಂತ ಹೋಯ್ತಾರೆ ಅಂತ. ಅದ್ರ ಕಷ್ಟ ಇವಾಗ ಗೊತ್ತಾಗ್ತದೆ. ಮೋಟೋ ವ್ಲಾಗಿಂಗ್ ಭಾಳ ಕಷ್ಟ ಇದೆ ರೀ. ಈ ವೆಯ್ಟ್ ಎಷ್ಟೊಂದಿದೆ ಗೊತ್ತಾ, ತಲೆ ಹಿಂಗೆ ಕೆಳಗೆ ಬಗ್ತಾ ಇದೆ. ಏನು ವೀಡಿಯೋ ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ, ಏನು ಆಗ್ತಾ ಇರುತ್ತೋ ಏನೋ. ಭಾಳ ಕಷ್ಟ ಇದೆ ವೀಡಿಯೋ ಮಾಡೋದು. ಮಾಡಬೇಕೇನೋ ಹೊಸದು. ಇದೇ ನೋಡಿ, ಇವರೇ ನಮ್ಮ ಫ್ರೆಂಡ್ಸು ಇನ್ನಿಬ್ಬರು ಇವಾಗ ಸಿಕ್ಕರು. ನಾವು ಅಲ್ಲಿ ಹೆಲ್ಮೆಟ್ ಹಾಕೋ ಗ್ಯಾಪಲ್ಲಿ 10 ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟಿದ್ರು. ಹಾಯ್ ಫ್ರೆಂಡ್ಸ್, ಮತ್ತೇನಾದರೂ ಸಮಾಚಾರ? ಇನ್ನೊಂದೇನೋ ಹೇಳೋಣ ಅಂದೆ. ನಮ್ಮ ಡುಂಪ ನಾನು ತಪ್ಪೇ ಮಾಡಿಲ್ಲ ಅಂದರೆ, ನಾನು ತಪ್ಪು ಮಾಡಿದಾಗಲೇ ಬೇಜಾರ. ತಪ್ಪೇ ಮಾಡಿಲ್ಲ ಅಂದರೆ ಅದು ಏನೋ ಹೇಳ್ತಂದ್ರಿ ನಮ್ಮ ವಿಕ್ಕಿ ಅಣ್ಣ, ಡುಂಪ ಅಪ್ಪ ಅಂತ ನೆಕ್ಸ್ಟ್ ಲೆವೆಲಾಗಿರುತ್ತೆ. ನೀಲಗಿರಿ ಡಿಸ್ಟ್ರಿಕ್ಟ್ ಬೋರ್ಡ್, ವಿ ಆರ್ ಎಂಟರಿಂಗ್ ತಮಿಳ್ನಾಡು ಲಿಮಿಟ್ ಸ್ಟಾರ್ಟು. ಬಟ್ ಸುತ್ತಾಡ್ತಾ ಇದ್ದೀವಿ.
ಇದರಲ್ಲಿ ಬಂದರೆ ನಿಮಗೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಇಲ್ಲೊಂದು 1100 ಆನೆಗಳು ಸಿಗ್ಬೋದು. ಬಟ್ ನಮಗಿನ್ನೂ ಒಂದು ಯಾವುದೂ ಸಿಕ್ಕಿಲ್ಲ. ಯಾಕೋ ಬೇಜಾರಾಗಿದೆ ಏನೋ ಗೊತ್ತಿಲ್ಲ, ಎಲ್ಲ ಏನೋ ಮಲಗಿದಾವೋ ಗೊತ್ತಿಲ್ಲ. ನೋಡಬೇಕು, ಯಾವ್ದಾದ್ರು ಸಿಕ್ಕರೆ ತೋರಿಸೋಣ ನಿಮಗೆ. ಅದು ಬಿಟ್ಟರೆ ಒಂದೇ ಎಲ್ಲೋ ನವಿಲು ಕಾಣ್ತು. 175 ಹುಲಿಗಳಿವೆ. ಎಲ್ಲಿದ್ದಾವೆ ಅಂತ ಗೊತ್ತಿಲ್ಲ, ಸಿಕ್ಕಿಲ್ಲ. ಅವನು ಇನ್ನೂ ಮಾತಾಡ್ಸಿಲ್ಲ ನಮ್ಮನ್ನ, ಯಾಕೋ ಬೇಜಾರಾಗಿರ್ಬೋದು. ನೋಡಬೇಕು, ಅವಕ್ಕಾಗೆ ಹುಡುಕಾಟ ನಡೆಸ್ತಾ ಇದ್ದೀವಿ. ಯಾವುದಾದ್ರೂ ಸಿಕ್ಕರೆ ಇಮಿಡಿಯೇಟ್ ನಿಮಗೆ ನಾವು ರೆಫರ್ ಮಾಡ್ತೀವಿ. ನೋಡ್ರಿ ಹೆಂಗಿದೆ ವೆದರು, ಒಳ್ಳೆ ಸಾಕಾಗಿದೆ. ಮಳೆನೂ ಇಲ್ಲ, ಈ ಕಡೆ ಬಿಸಿಲೂ ಇಲ್ಲ. ರೋಡ್ ಹಂಗೆ ಇದೆ, ಅಕ್ಕಪಕ್ಕ ನೋಡಿ ಹೆಂಗಿದೆ. ಯಾವುದೋ ಕಾರೇ ಬಿಟ್ಟೋಗವ್ರೆ. ಅಣ್ಣ ಇಲ್ಲಿ ಯಾರು ಆಮ್ಲೆಟ್ ಹಾಕ್ತವನೆ. ಓಕೆ ಅಣ್ಣ, ಹಾಕೋಣ, ಆರಾಮಾಗಿ ಬರ್ರಿ, ಹುಷಾರಾಗಿ ನಿಧಾನಕ್ಕೆ. ನಿಲ್ಲಿಸ್ಬೇಡಿ, ಭಾಳ ಹೊತ್ತು ಹುಲಿಸಿ ಮಾತಾಡ್ತಿರ್ತವೆ, ಹುಷಾರು. ಚಿಕ್ಕಂದು ಹೋತು ಜಿಂಕ, ಒಂದೇ ಒಂದು ಚಿಕ್ಕಂದು ಹೋತು. ಬಟ್ ಅದು ದೂರ ಇದ್ವಿ ನಾವು. ಈ ನಮ್ಮ ಜಿಂಕೆಗೆ ಆ ಜಿಂಕೆನ ತೋರಿಸ್ಬೇಕಂತ ಕರ್ಕೊಂಬಂದಿದ್ದೀವಿ. ನೋಡೋಣ ಜಿಂಕೆನ ಮೀಟ್ ಆಗುತ್ತೋ ಇಲ್ವೋ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಶಾರೆ. ಲೆಫ್ಟ್ ಅಂತ ಇದಲ್ಲೋ, ಲೆಫ್ಟಾ? ಅಲ್ಲಿ ನೋಡ್ರಿ ಬೆಟ್ಟ ಹೆಂಗಿದೆ. ಅಲ್ಲಿ ನೋಡಿ ಬೆಟ್ಟ ಇದೆ, ಇಲ್ಲಿ ಗುಡ್ಡ ಇದೆ, ಸಗದಾಗಿದೆ. 1000 ಅಷ್ಟೊಂದು ಆನೆಗಳಿವೆ, ಒಂದು ಯಾವುದು ಬರ್ತಿಲ್ವಲ್ಲ ಅಂತ ನಾನು ಅದೇ. ಅಣ್ಣ ನಿಧಾನ ಬಾಣ, ಯಾಕಣ್ಣ ಅಷ್ಟು ಅರ್ಜೆಂಟು? ತಡಿಯೋ ಯಾಕೋ ತಡಿಯೋ ಅರ್ಜೆಂಟು. ನೋ ಫೋಟೋ ವಿಡಿಯೋಸ್, ಬಟ್ ವಿ ಆರ್ ಡೂಯಿಂಗ್ ವಿಡಿಯೋಸ್. ಇನ್ನು ಬರ್ತಾ ವೆದರ್ ಯಾವ ಥರ ಆಗ್ತಿದೆ ಅಂದರೆ, ಅಣ್ಣ ನೋಡಿ ಹೆಂಗೆ ಬರ್ತಾನೆ ಮುಂದೆ. ಏನು ನಾಚಿಕೆ ಏನಿಲ್ಲ. ಎಲ್ಲಿ ಅರ್ಜೆಂಟ್ ಎಲ್ಲಿ ಹೋಯ್ತಾ? ನಿಧಾನಕ್ಕೆ ಹೋಗೋ. ಏನಾರ ಪ್ರಾಣಿಗಳಿಗೆ ಅಡ್ಡ ಗಿಡ್ಡ ಇದ್ದಾವೆ. ಹಾಂ, ಆನೆದು ಯಾವುದು ಸಿಕ್ಕಿಲ್ಲ ಇನ್ನು. ಆನೆ ಕಂಡಿಲ್ಲ, ಆನೆ ಲದ್ದಿ ಒಂದು ಸಿಕ್ಕಿತ್ತು ನಮಗೆ. ಅದು ಬಿಟ್ಟರೆ ಯಾವುದು ಮಾಡಿರ್ತೀರಾ? ಬನ್ನಿರಿ, ನೋಡ್ರಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಬಂಡೀಪುರ ನ್ಯಾಷನಲ್ ಪಾರ್ಕ್ಸ್ ಮೈಸೂರಿಂದ ನಿಮಗೆ ಒಂದು 70-80 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸಕ್ಕತ್ತಾಗಿರುತ್ತೆ, ಆರಾಮಾಗಿ ಬಂದು ಹೋಗ್ಬೋದು. ಬೈಕಿಗೇನು ಎಂಟ್ರಿ ಫೀಸ್ ಇರೋಲ್ಲ, ಕಾರ್ಗೇನೋ 20 ರೂಪಾಯಿ ಅಂತೆ. ನಾವು ಜಿಂಕೆ ತಗೊಂಡಿದ್ದೀವಿ, ನಮಗೆ ಯಾವುದು ಫೀಸ್ ಇಲ್ಲ. ಯಾವುದಾದ್ರೂ ಒಂದಾದರೂ ಏನಾದರೂ ಬರೋಕೆ ಇಲ್ವಲ್ಲ ನೋಡಿ. ನಿಮಗೆ ಯಾರೋ ಕಾಣಿಸುತ್ತೇನೋ ಏನಾದರೂ? ನಿಮ್ಮ ಜೀವನದಲ್ಲಿ ಜಿಗುಪ್ಸೆ, ನಿರಾಸೆ, ಕೌಟುಂಬಿಕ ಕಲಹ, ಗಂಡ ಹೆಂಡತಿರ ಜಗಳ, ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದಲ್ಲಿ ಸಂಪರ್ಕಿಸಿ ಬಂಡೀಪುರ ನ್ಯಾಷನಲ್ ಪಾರ್ಕ್ಸ್.